ಮಕ್ಕಳದ ಪೇಪರ್ನು ಕೂಡ ಲೀಕ್ ಆಗ್ತಾ ಇದೆ ಅಂತಂದ್ರೆ 10 ರೂಪಾಯಿ ಡೈಪರ್ ಲೀಕ್ ಆಗಲ್ಲ, ಯಾವ ಕಂಪನಿ ಅವ್ನು ಮಾಡ್ತಾನೆ 10 ರೂಪಾಯಿ ಡೈಪರ್ ಲೀಕ್ ಆಗಲ್ಲ ಅಂತಂದ್ರೆ ಈ ದೇಶದಲ್ಲಿ ಪೇಪರ್ ಲೀಕ್ ಆಗಲಾಗುತ್ತೆ ಅಂತಂದ್ರೆ ಓದುವಂತ ಮಕ್ಕಳಿಗೆ ಓದನ್ನ ಬುಕ್ ಎತ್ಕೊಂಡು ಕುತ್ಕೊಂಡ ಅಂದ್ರೆ ನಿನ್ ಭವಿಷ್ಯ ಕಣ ಅದು, ನಮ್ಮ ಹತ್ರ ದುಡ್ಡಿಲ್ಲ, ನೀನ್ ಓದ್ಬಿಟ್ಟು ಏನಾದ್ರು ಆಗ್ಬಹುದು ಅಂತ ಹೇಳೋ ಅಂತ ಮಕ್ಕಳಿಗೆ, ಅತಿ ಹೆಚ್ಚಿನ ಮಕ್ಕಳಿರುವಂತ ಈ ದೇಶದಲ್ಲಿ ಓದನೆ ನಂಬ್ಕೊಂಡಿರುವಂತ ದೇಶದಲ್ಲಿ ದುಡ್ಡಿರೋರ್ಗೆ ಏನ್ ಸಮಸ್ಯೆ ಇಲ್ಲ. ದುಡ್ಡಿರೋನ್ ಬೇಕಾದ್ರೆ 10 ಕೋಟಿ ಕೊಟ್ಟು ಪೇಪರ್ ತಗೊಂಡು 10 ಕೋಟಿ ಕೊಟ್ಟು ಎಕ್ಸಾಮ್ ಏನೋ ಸರ್ಟಿಫಿಕೇಟ್ ತಗೊಂಡು ಇನ್ನೊಂದು 10 ಕೋಟಿ ಕೊಟ್ಟು IAS IPS ಬೇರೆ ಏನೋ ತಗೊಳ್ತಾನೆ. ಬಟ್ ಇವತ್ತು ಓದನೆ ನಂಬ್ಕೊಂಡು ಭವಿಷ್ಯ ಮಾಡ್ಕೊಂತಾರ ಹುಡುಗರುಗಳಿಗೆ. ಇದು ಈ ದೇಶದಲ್ಲಿ ಈ ಬಿಜೆಪಿ ಮೋದಿ ಸರ್ಕಾರ ಮಾಡ್ತಾ ಇರುವಂತ ದೊಡ್ಡ ಅನ್ಯಾಯ, ಒಂದು ಅಕ್ರಮ ಇದು. ಆಮೇಲೆ ನಾಚಿಕೆಗೇಡಿನ ಸಂಗತಿ, ಇಷ್ಟೆಲ್ಲ ಆಗಿ 20 ದಿವಸದಿಂದ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಸಹ ರಾಜೀನಾಮೆ ಕೊಡ್ತೀವಿ ಅಂತ ಸ್ಪಂದನೆ ಮಾಡಕ್ ಯೋಗ್ಯತೆ ಇಲ್ಲ ಅಂದ್ಮೇಲೆ ಓಟಿಗೆ ನಮ್ಮ ಹತ್ರ ಬರ್ತಾರೆ, ಟ್ಯಾಕ್ಸ್ ಕಟ್ಟಕ್ ನಮ್ಮ ಹತ್ರ ಬರ್ತಾರೆ, ಎಲ್ಲಾ ವಿಚಾರ ನಾವು ಬೇಕು. ಆದ್ರೆ ಇವ್ರಿಗೆ ತಪ್ಪು ಮಾಡಿದಾಗ ರಾಜೀನಾಮೆ ಕೊಡ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಸ್ವಾರ್ಥನೋ ಅಥವಾ ಒಂದು ಸ್ವಾಭಿಮಾನನೋ ನನ್ಗೆ ಗೊತ್ತಿಲ್ಲ ಮೇಡಮ್. ತಂದೆ ತಾಯಿಗಳು ಮಕ್ಕಳ ಮೇಲೆ ಸಾಕಷ್ಟು ಒಂದು ಭವಿಷ್ಯದ ಭರವಸೆಯನ್ನ ಇಟ್ಕೊಂಡು ದುಡ್ಡನ್ನ ಕೊಟ್ಟು ಕೋಚಿಂಗ್ ಸೆಂಟರ್ಗಳಿಗೆ ಸೇರಿಸಿ ಅವರು ಎಕ್ಸಾಮ್ಸ್ಗೆ ತರಬೇತಿಯನ್ನ ಕೊಡ್ಸಿರ್ತಾರೆ. ಸೊ ಈ ರೀತಿ ಪೇಪರ್ ಲೀಕ್ ಆದಾಗ ಕಷ್ಟಪಟ್ಟು ಓದಿರುವಂತಹ ಮಕ್ಕಳ ಭವಿಷ್ಯ ಏನು ಸರ್? ಡೆಫಿನೆಟ್ಲಿ ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ ಮೆರಿಟ್. ಇವತ್ತು ಕಷ್ಟಪಟ್ಟು ಓದುವಂತ ಮಕ್ಕಳು 10ನೇ ಕ್ಲಾಸ್ ಅಲ್ಲಿ ಮಕ್ಕಳಿಗೆ ನೆನೆ ಯಾರೋ ಟೀಚರ್ ಮಾತಾಡ್ತಾ ತಮ್ಮ ನೋವನ್ನ ಹೇಳ್ಕೊಂತ ಇದ್ರು. 10ನೇ ಕ್ಲಾಸ್ ಅಲ್ಲಿ ಇದೊಂದು ವರ್ಷ ಕಣ ಕಷ್ಟಪಟ್ಬಿಡು, ಇದೊಂದು ವರ್ಷ ಮಗಳೇ ಕಷ್ಟಪಟ್ಬಿಡು, PUC ನಲ್ಲಿ ಕಷ್ಟಪಟ್ಬಿಡು, BE ಓದ್ಬೇಕಾರೆ ಮೆಡಿಸಿನ್ ಮಾಡ್ಬೇಕಾದ್ರೆ ಕಷ್ಟ. ಆ ಮಕ್ಕಳು ಪೂರ್ತಿ ಜೀವನ ಪೂರ್ತಿ ಟೆನ್ಷನ್, ಅವ್ರಿಗೆ ನಿದ್ದೆಗಳಿಲ್ಲ, ಆರೋಗ್ಯದ ಹಾಳಾಗೋಗುತ್ತೆ. ಅವ್ರ ಭವಿಷ್ಯ ನಿರ್ಮಾಣ ಮಾಡ್ಕೋಸ್ಕರ ಅವರ ಎಂಟರ್ ವಿದ್ಯಾಭ್ಯಾಸದ ಸಿಸ್ಟಮ್ ಅಲ್ಲೇ ಅಷ್ಟು ಕಷ್ಟಪಟ್ಟು ಓದಂತ ಮಕ್ಕಳಿಗೆ ಇವತ್ತು ನೀವು ಅಲ್ಲಿ ಪೇಪರ್ ಲೀಕ್ ಆಗುತ್ತೆ, ಯಾವನ 50 ಲಕ್ಷ ಕೊಟ್ಟವನಿಗೆ ಪೇಪರ್ ಸಿಗುತ್ತೆ, ಅದು ಇಡೀ ದೇಶದಲ್ಲಿ ವ್ಯಾಪಕವಾಗುತ್ತೆ. 21 ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಾಚಿಕೆ ಏನಾದ್ರೂ ಇದೆಯಾ ಈ ಸರ್ಕಾರಕ್ಕೆ ಅನ್ನೋ ಒಂದು ವಿಚಾರವನ್ನು ಕೂಡ ಕೇಳಬೇಕಾಗಿದೆ. ಶೇಮ್ಲೆಸ್ ಗವರ್ಮೆಂಟ್. ಯಾಕೆ ಅಂತಂದ್ರೆ ಈ ಒಂದು ಸಾವುಗಳು ಇವತ್ತು ಈ ಮಂತ್ರಿ ಮನೆಗಳಲ್ಲೋ MLA ಮನೆಗಳಲ್ಲೋ MP ಮನೆಗಳಲ್ಲೋ ಆಗ್ಬೇಕಾಗಿತ್ತು. ಆಗೋದು ಬೇಡ. ನಾವು ಯಾರ ಮಕ್ಕಳನ್ನು ಸಾಯಿಲಿ ಅಂತ ನಾವು ಎಲ್ಲೂ ಕೂಡ ಹೇಳಲ್ಲ. ಆ ನೋವು ಸತ್ತಿರೋರ್ಗೆ ಗೊತ್ತಿರೋದು. ಇವ್ರ ಮಕ್ಕಳೆಲ್ಲ ಫಾರಿನ್ ಅಲ್ಲಿ ಓದ್ತಾರೆ, ಇವರೆಲ್ಲ ಕೆನಡಾದಲ್ಲಿ ಓದ್ತಾರೆ, UK ನಲ್ಲಿ ಓದ್ತಾರೆ, ಅಮೆರಿಕನ್ ಯೂನಿವರ್ಸಿಟಿಗಳಲ್ಲಿ ಓದ್ತಾರೆ. ಇಂಥ ದರಿದ್ರ ದೇಶದಲ್ಲಿ ಅವ್ರ ಮಕ್ಕಳನ್ನ ಯಾಕೆ ಓದಿಸ್ತಾರೆ? ಇವತ್ತು ಸಾಯ್ತಾ ಇರೋದು ಸಾಮಾನ್ಯ ಜನ, ಸಿಕ್ಕಾಕೊಂಡಿರೋದು ಸಾಮಾನ್ಯ ಜನ. ಇವತ್ತಿನ ಜನರೇಷನ್ ಟಚ್ ಮಾಡಿ ಅವ್ರ ಮಾತನ್ನ ಕೇಳಿದ್ರೆ ಎಲ್ಲೋ ಒಂದ್ ಕಡೆ ಈ ಮೋದಿ ಸರ್ಕಾರ ಈ ಮಕ್ಕಳನ್ನ ಮೈ ಮೇಲೆ ಬಿಟ್ಕೊಂಡಿದ್ದಾರೆ ಅಂತ ನನಗನ್ಸ್ತಾ ಇದೆ. ಹಿಂದಿರುವಂತಹ ಕಾರಣ ಸರ್ಕಾರ ಅಂತಾನೆ ಹೇಳ್ತೀರಾ ಮೇಡಮ್? ಈಗ ವೋಟ್ ಹಾಕಿದೀವಿ, 12 ವರ್ಷದಿಂದ ಮೋದಿ ಇದಾರೆ, ನಾನಂತೂ ಅಲ್ಲಿ ಕೂತಿಲ್ಲ. ಸೊ ಅಲ್ಟಿಮೇಟ್ ಆಗಿ ಸರ್ಕಾರ, ಈಗ ನಾವ್ ಯಾರನ್ನು ಕೂಡ CET ಕ್ಯಾನ್ಸಲ್ ಮಾಡಿ ಕರ್ನಾಟಕದಲ್ಲಿ ನೀವು ನ್ಯಾಷನಲ್ ಲೆವೆಲ್ ಅಲ್ಲಿ ಏನೋ ನೀಟ್ ಮಾಡಿ ಅಂತ ನಾವ್ ಯಾರು ಹೋಗಿ ಪ್ರೈಮ್ ಮಿನಿಸ್ಟರ್ ಅಂತ ಕೇಳಿಲ್ಲ. ಈಗ ನೀಟ್ ಮಾಡಿದವರು ಇವರು ರಾಷ್ಟ್ರೀಯ ಮಟ್ಟದಲ್ಲಿ ಎಕ್ಸಾಮ್ ನಡೆಸ್ತೀವಿ, ಏನೋ ಕಿಸುದು ಗುಡ್ಡೆ ಹಾಕ್ಬಿಡ್ತೀವಿ ಅಂತ ಹೇಳಿದವ್ರು ಇವರು. ಈಗ ನೀಟ್ ಮಾಡಿ ಬರೀ ಪೇಪರ್ ಲೀಕ್ ಆಗ್ತಾ ಇದ್ರೆ ಯಾವನ್ಗೋ ಇನ್ಸ್ಟಾಗ್ರಾಮ್ ಅಲ್ಲೋ ಯಾವನ್ಗೋ ವಾಟ್ಸ್ಆಪ್ ಅಲ್ಲೋ 50 ಲಕ್ಷ ಕೊಟ್ಟು ತಗೊಂಡವನ್ಗೆ ಪೇಪರ್ ಸಿಗ್ತಾ ಇದೆ. ಅವನು ಅನ್ಪಡ್ ಹೋಗಿ ಆ ಪೇಪರ್ ತಗೊಂಡು ಎಕ್ಸಾಮ್ ಬರೆದು ಡಾಕ್ಟರ್ ಇಂಜಿನಿಯರ್ ಆಗ್ತಾ ಇದ್ದಾನಂತೆ. ಇದರ ಇಂಪ್ಯಾಕ್ಟ್ ಎಲ್ಲ ಆಗುತ್ತೆ. ಜವಾಬ್ದಾರಿ ಯಾರು ಹೊರ್ಬೇಕು? ನಾನು ಹೊರ್ಬೇಕಾ? 25 ದಿವಸ ನೀವು ಪ್ರಧಾನಿ ಆದವರು ಟ್ರಿಪ್ ಹೊಡಿಯೋ ಪ್ರಧಾನಿ ಜವಾಬ್ದಾರಿನ, ಎಜುಕೇಶನ್ ಮಿನಿಸ್ಟರ್ ಜವಾಬ್ದಾರಿನ, ಅಥವಾ ನಾನು ವೋಟ್ ಹಾಕೋದನ್ನು ಟ್ಯಾಕ್ಸ್ ಕಟ್ಟಿದ್ರು ನಾನ್ ಜವಾಬ್ದಾರಿನ? ದಿಸ್ ಇಸ್ ವಾಟ್ ದ ಕ್ವಶನ್. ಒಂಥರ ಜೋಕ್ ಅನ್ಸುತ್ತೆ ನಮ್ಗೆ. ಯಾರು ಜವಾಬ್ದಾರಿ ಅಂತ ಯಾಕೆ? ಈ ಅಲ್ಟಿಮೇಟ್ಲಿ ಮೋದಿ ಸರ್ಕಾರ ಜವಾಬ್ದಾರಿ, ಶಿಕ್ಷಣ ಮಂತ್ರಿ ಜವಾಬ್ದಾರಿ, ಇಡೀ ವ್ಯವಸ್ಥೆ ಜವಾಬ್ದಾರಿ. ನಿನ್ನೆ ಅಷ್ಟೆಲ್ಲ ಮಾಡಿ ಏನೋ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಅವ್ರ ಮೇಲೆ ಲಾಠಿ ಮಾಡಿರೋ ಪೊಲೀಸ್ ಜವಾಬ್ದಾರಿ, ಆ ದೆಹಲಿ ಪೊಲೀಸ್ ಕಮಿಷನರ್ ಜವಾಬ್ದಾರಿ. ಇಷ್ಟನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋ ಅಂತ ಈ ದೇಶದ ನಾಗರಿಕರು ಜವಾಬ್ದಾರಿ. ಇಷ್ಟೆಲ್ಲ ಆದ್ರೂ ಯಾಕೆ ಸರ್ಕಾರ ಬಾಯಿ ಮುಚ್ಕೊಂಡಿದೆ ಸರ್? ಅವ್ರಗಳಿಗೆ ಗೂಬೆ ಮಾಡಿ ಅಭ್ಯಾಸ, ಅವ್ರಗಳಿಗೆ ನಮ್ಗೆ ಧರ್ಮದ ಹೆಸರಲ್ಲಿ, ಪಾಕಿಸ್ತಾನ ಹೆಸರಲ್ಲಿ, ಮುಸ್ಲಿಮರ ಹೆಸರಲ್ಲಿ, ಇನ್ನೊಂದು ಹೆಸರಲ್ಲಿ ಕಿಚ್ಚನ್ನ ಎಬ್ಬರಿಸಿ ನಾವು ವೋಟ್ ಹಾಕ್ತೀವಿ, ಇವರೆಲ್ಲ ಗೂಬೆಗಳು ಅನ್ಕೊಂಡಿದ್ದಾರೆ. ಐ ಆಮ್ ಶ್ಯೂರ್ ದಿಸ್ ಟೈಮ್ ಅದು ರಿವರ್ಸ್ ಆಗುತ್ತೆ. ಜನರಿಗೂ ಕೂಡ ಎಚ್ಚೆತ್ಕೊಂಡಿದ್ದಾರೆ ಅಂತ ಹೇಳ್ತೀರಾ? ಮೇಡಮ್, ಜನ ಎಚ್ಚೆತ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಈ ಏನ್ ಮಾಫಿಯಾ ನಡೀತಾ ಇದೆ ಈ ದೇಶದಲ್ಲಿ, ಲೆಕ್ಕ ಹಾಕೊಳ್ಳಿ. ಈ ಮೋದಿ ಸರ್ಕಾರ 25 ದಿವಸ ಬೇರೆ ಬೇರೆ ದೇಶಗಳ ಕೆನಡಾ ಅಂತ ಇಟಲಿ ಅಂತೆಲ್ಲ ಸುತ್ತಾಡ್ಕೊಂಡ್ಬರ್ತಾರೆ. ಬರೀ ನಾನು ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತಾ ಇಲ್ಲ. ಇವನ್ ಆಪೋಸಿಷನ್ ಲೀಡರು ಸಹ ನೆನ್ನೆ ಅವರು ಎಲ್ಲೋಗಿದ್ರು ಗೊತ್ತಿಲ್ಲ. ಈ ರಾಹುಲ್ ಗಾಂಧಿ ಅವರು ಎಲ್ಲೂ ನಾಪತ್ರೆ ಆಗಿದ್ದ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಅವ್ರಿಗೆ ಈ ದೇಶ
ದೇಶದಲ್ಲಿ ನಡೀತಾ ಇರುವಂತ ಕ್ರಾಂತಿ ಬಗ್ಗೆ ಅವ್ರಿಗೆ ಐ ಥಿಂಕ್ ಒಂದು ಶಾಕ್ ಆಗ್ಬಿಟ್ಟಿದೆ. ಹೋಗ್ಬಿಟ್ಟು ಅಲ್ಲಿ ಏನೋ ಮೋದಿ ಮನೆ ಮುಂದೆ ಅಲ್ರ 20 ದಿವಸ ಇಲ್ಲಿ ಹೋಗಿದೆ, 25 ದಿವಸ ಇಲ್ಲಿ ಹೋಗಿದೆ, ಆಲ್ಮೋಸ್ಟ್ 1 ತಿಂಗಳು ಈ ರಾಹುಲ್ ಗಾಂಧಿ ನಾಪತ್ತೆ, ಈ ಅರವಿಂದ್ ಕೇಜ್ರಿವಾಲ್ ಹೋಗಿಲ್ಲ, ಈ ದೇಶದಲ್ಲಿ ನಾವು ಆಪೋಸಿಷನ್ ಲೀಡರ್ ಅಂತ ಹೇಳ್ಕೊಂಡ್ರು ಅಲ್ಲೂ ಹೋಗಿಲ್ಲ. ದ ಬಿಗ್ಗೆಸ್ಟ್ ಕ್ವಶನ್ ಈಸ್ ಅಂತಂದ್ರೆ ನೀವೆಲ್ಲ ಮಾಫಿಯಾಗಳ ಅಂದ್ರೆ ಸರ್ಕಾರ ಒಂದು ಮಾಫಿಯಾ ಆದ್ರೆ ಆಪೋಸಿಷನ್ ಕೂಡ ಒಂದು ಮಾಫಿಯಾ ಆಗಿದ್ಯಾ? ಅಂದ್ರೆ ನಮ್ಗಳಿಗೆಲ್ಲ ನೀವು ಯಾರು ಕೂಡ ಕಷ್ಟ ಪಡ್ತಾ ಇದೀವಿ ಅಂತ ಸಪೋರ್ಟ್ ಮಾಡಕ್ ಬರಲ್ಲ. ನಿಮ್ಗೇನೋ ರಾಜಕೀಯ ತೀಟೆ ಇದ್ರೆ ಇಟ್ಸ್ ಸೋ ಸರ್ಪ್ರೈಸಿಂಗ್. ರಮ್ಯಾ ಅವರು ಇವತ್ತು ಬೆಳಗ್ಗೆ ಟ್ವೀಟ್ ಏನೋ ಮಾಡಿದ್ದಾರೆ, ಐ ಸಪೋರ್ಟ್ ರಾಹುಲ್ ಗಾಂಧಿ. ಇಷ್ಟು ದಿನ ನಿದ್ದೆ ಮಾಡ್ತಾ ಇದ್ರ? ಅಲ್ಲ, ನಮ್ಮ ಮಂಡ್ಯದ ಹೆಣ್ಮಗಳು ನಿಮ್ಮನ್ನ 1-2 ಸತಿನೋ MP-ನೋ MLA-ನೋ ಜನ ಮಾಡೋರೆ, ಓಟ್ ಹಾಕೋರೆ, ಈಗ ನಿಮ್ಮ ರಾಜ್ಯಸಭಾ ಮೆಂಬರ್ ಮಾಡಿದಾರೆ. ಅವ್ರು ರಾಹುಲ್ ಗಾಂಧಿ ನಿಂತ್ಕೊಂಡ್ರೆ ರಮ್ಯಾ ಅವ್ರಿಗೆ ಆಕ್ಟ್ರೆಸ್ ರಮ್ಯಾ ಕಾಣಿಸುತ್ತೆ, ಜನ ನಿಂತ್ಕೊಂಡ್ರೆ ಮಕ್ಕಳು ಸತ್ತೋಗಿರೋದು ರಮ್ಯಾ ಕಾಣಿಸಲ್ಲ ಅಂತಂದ್ರೆ ಇವರೆಲ್ಲ ಮಾಡ್ತಾರೆ ರಾಜಕೀಯ ಅಲ್ವಾ? ಇಟ್ ಈಸ್ ಓನ್ಲಿ ನಾಟ್ ವಿ ಆರ್ ಬ್ಲೇಮಿಂಗ್ ಏನೋ ಈ ಒಂದು ಕೇಂದ್ರ ಮೋದಿ ಸರ್ಕಾರವನ್ನ, ಈವನ್ ಆಪೋಸಿಷನ್ ಕೂಡ ಒಂದು ಐ ಥಿಂಕ್ ದೇ ಹ್ಯಾವ್ ಬಿಕಮ್ ಮೋರ್ ಆರ್ ಲೆಸ್ ಲೈಕ್ ಎ ಮಾಫಿಯಾಸ್. ಎಲ್ಲ ಅವಕಾಶವಾದಿಗಳು. ನೆನ್ನೆ ಅವ್ರು ಮಲ್ಕೊಂಡಿದ್ದಾನೆ ರಾಹುಲ್ ಗಾಂಧಿ ಮಲ್ಕೊಂಡು ಒಳ್ಳೆ ವಾಟ್ ಶುಡ್ ವಿ ಸೇ ದಿಸ್? ಅಲ್ಲಿ ಒದೆ ತಿಂದಿದ್ದಲ್ಲ ಸಾಮಾನ್ಯ ಜನರ ಮಕ್ಕಳು, ಅಲ್ಲಿ ಬೂಟ್ ತಿಂದಿದ್ದು ಸಾಮಾನ್ಯ ಜನರ ಮಕ್ಕಳು, ಅಲ್ಲಿ ಪೊಲೀಸ್ ಕೈಯಲ್ಲಿ ಅಟ್ರಾಸಿಟಿಗೆ ಒಳಗಾಗಿದ್ದು ಸಾಮಾನ್ಯ ಜನರ ಮಕ್ಕಳು. ರಾಹುಲ್ ಗಾಂಧಿನ ಮುಟ್ಟಲ್ಲ. ಯಾಕೆ ಅಂತಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಗುದ್ದುತ್ತಾರೆ. ಅವ್ರಿಗೆ ಮೀಡಿಯಾದಲ್ಲಿ ಸಪೋರ್ಟ್ ಇದೆ. ನಮ್ಮ ಮಕ್ಕಳು ಯಾರಿದ್ದಾರೆ ಇಲ್ಲಿ? ಇವತ್ತು ನಾನ್ ಮಾತಾಡ್ತಾ ಇರೋದು ಅಷ್ಟೇ. ಇಟ್ಸ್ ನಾಟ್ ಅಬೌಟ್ ಎನಿ ಪಾರ್ಟಿ. ಐ ಆಮ್ ಸ್ಪೀಕಿಂಗ್ ಆನ್ ಬಿಹಾಫ್ ಆಫ್ ಅವರ್ ಚಿಲ್ಡ್ರನ್ ಅಂಡ್ ಈ ಸಾಮಾನ್ಯ ಜನರ ಪರವಾಗಿ ಇದೊಂದು ರೋದನೆ ಅಂತ ಹೇಳ್ಬೋದು. ಅಲ್ಲಿ ಪಾಪ ಅವ್ರ ಪಾಡಿಗೆ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಬಟ್ ಬಂದಿರೋಂಥವ್ರೆಲ್ಲ ಒಳ್ಳೆ ಸೆಲೆಬ್ರಿಟೀಸ್ ಗಳ ತರ ಬರೋದು, ಮಾತಾಡ್ಸೋದು, ಒಂದ್ ಸ್ಪೀಚ್ ಕೊಟ್ಟು ಹೋಗ್ತಾ ಇದ್ದಾರೆ. ಸೊ ಪ್ರಕರಣದ ಬಗ್ಗೆ ಮುಂದೆ ಏನ್ ಮಾಡ್ಬೇಕು, ಪ್ರಕರಣವನ್ನ ಯಾವ ರೀತಿ ತಗೊಂಡ್ ಹೋಗ್ಬೇಕು, ಯಾವ ರೀತಿ ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದ್ರ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ. ಸೊ ಬಂದಿರೋರೆಲ್ಲ ಸೆಲೆಬ್ರಿಟೀಸ್ ಗಳ ತರ ಅಲ್ಲಿ ಬಂದು ಹೋಗ್ತಾ ಇದ್ದಾರೆ. ಪ್ರಕಾಶ್ ರಾಜ್ ಬಗ್ಗೆ ಕೇಳ್ತಾ ಇದ್ರ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಹೋಗಿದ್ವಿ ಅಲ್ಲ. ಅದೇ ಹೇಳೋದು ನೋಡಿ, ನಮ್ಗೆ ಸಾಮಾನ್ಯ ಜನರ ನೋವಿನ ಜೊತೆ, ಸಾಮಾನ್ಯ ಜನರ ಕಷ್ಟದ ಜೊತೆ ಯಾರೂ ನಿಂತ್ಕೊಂಡಲ್ಲ. ಇವತ್ತು ನಾವು ಫಿಲಂ ಅಲ್ಲಿ, ಬಾಲಿವುಡ್ ಅಲ್ಲಿ ಸಲ್ಮಾನ್, ಅಮೀರ್ ಅವರು ಇವರು ಏನು ಅವ್ರಗಳ ಅವತಾರಗಳು ಫಿಲಂಗಳು ನೋಡ್ಬಿಟ್ರೆ, ಇನ್ಫ್ಯಾಕ್ಟ್ ನಮ್ಮ ನಾನು ಕರ್ನಾಟಕದ ವಿಚಾರಕ್ಕೂ ಬರ್ತೀನಿ. ಇವತ್ತು 4 ದಿವಸದಿಂದ ಇಲ್ಲಿ ಇವನ್ ಫ್ರೀಡಂ ಪಾರ್ಕ್ ಅಲ್ಲಿ ಬಂದಿದೆ ಒಂದು ಕನ್ನಡ ಸಂಘಟನೆ. ಅಲ್ಲಿ ಯಾರು ನನಗೆ ಕಾಣಿಸ್ತಿಲ್ಲ. ಒಂದು ಕನ್ನಡ ಸಂಘಟನೆ ಆಗಿರ್ಬೋದು. ಆಮೇಲೆ ಧಾರವಾಡದಲ್ಲಿ ನಮ್ಗೆ ಸರ್ಕಾರಿ ಏನೋ ಉದ್ಯೋಗ ಬೇಕು ಅಂತ ಗಲಾಟೆ ಮಾಡ್ದಂತ, ಪ್ರೊಟೆಸ್ಟ್ ಮಾಡ್ದಂತ ಹುಡುಗರೇ ಆಗಿರ್ಬೋದು, ಆಕಾಂಕ್ಷಿಗಳೇ ಆಗಿರ್ಬೋದು, ರೈತರಾಗಿರ್ಬೋದು. ಇಲ್ಲಿಂದ ಕಬ್ಬು ಬೆಳೆಗಾರರಿಗೆ ನಾನು ಬೆಳಗಾಂ ಹೋಗಿದ್ದೀನಿ. ಅಟ್ಲೀಸ್ಟ್ ಅವರು ಬೆಂಗಳೂರಿಗೆ ಬರೋದು ಬೇಡ, ಅಟ್ಲೀಸ್ಟ್ ಕನಿಷ್ಠ ಅಂದ್ರೆ ಮೋದಿ ಕಂಡ್ರೆ ಅಷ್ಟು ಭಯನ, ಅಥವಾ ಈ ಬಿಜೆಪಿ ಸರ್ಕಾರ ಅಷ್ಟು ಭಯನ, ಅಥವಾ ನಮ್ಗೆ ಏನು ಬೇಡ ರೀ, ನಮ್ಗೇನೋ ವಿಚಾರ ಇದೆ ನನಗೆ ಗೊತ್ತಿಲ್ಲ. ಡೆಫಿನೆಟ್ಲಿ ವೆನ್ ಇಟ್ ಕಮ್ ಟು ಪ್ರೊಟೆಸ್ಟ್ ಸೈಟ್ ಅಲ್ಲಿ ಸಾಕಷ್ಟು ಜನ ಸೆಲೆಬ್ರಿಟಿ, ಒಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರ CM ಕೂಡ ಬಂದಿದ್ರು. ಐ ಥಿಂಕ್ ಅವ್ರವ್ರ ಬೇಳೆಗಳನ್ನ ಬೇಯಿಸ್ಕೊಂತ ಇದಾರೆ. ಅಲ್ಟಿಮೇಟ್ ಆಗಿ ಈ ದೇಶ ಅಧೋಗತಿ ಆಗೋಗ್ಬಿಟ್ಟಿದೆ. ಅದನ್ನ ಉಳಿಸುವಂತ ಪ್ರಯತ್ನವನ್ನ ಇವತ್ತು ಐ ಥಿಂಕ್ ಸಾಮಾನ್ಯ ಜನ ನಾವುಗಳೇ ಮಾಡ್ಬೇಕಾಗಿದೆ. ಡೆಫಿನೆಟ್ಲಿ ಅದು ಆಗ್ತಾ ಇದೆ. ಈಗ ಏನಾದ್ರೂ ಒಂದು ಪ್ರಕರಣ ಸಮಾಜದಲ್ಲಿ ಶುರುವಾಗಿದೆ ಅಂತಂದ್ರೆ, ಏನಾದ್ರೂ ಪ್ರಕರಣದ ಬಗ್ಗೆ ಧ್ವನಿ ಎತ್ತಿದ್ರೆ ಅವರು ದೇಶದ್ರೋಹಿಗಳು. ಬರೀ ದೇಶದ್ರೋಹಿ ಅಂತಾರ ಅಲ್ಲ, ಅದು ಟ್ರೀಟ್ ಮಾಡೋದೇ ಹಾಗೆ. ಈಗ ಕೆಲವೊಂದು ವಾಯ್ಸ್ ರೈಸ್ ಮಾಡಿ ಮಾತಾಡ್ತಾರೆ ಅಂತಂದ್ರೆ ಅವರು ದೇಶದ್ರೋಹಿ ನಿಲ್ಬಾರ್ದು ಅಷ್ಟೇ. ಈಗ ಯಾರನ್ನು ಈ ಸಮಾಜದಲ್ಲಿ ಬಕೆಟ್ ಹಿಡ್ಕೊಂಡು, ಅಥವಾ ಯಾರಿಗೋ ಏನೋ ಬಕೆಟ್ ಹಿಡ್ಕೊಂಡು ಜೀವನ ಮಾಡೋ ಅಂತ ಒಂದಷ್ಟು ಬಕೆಟ್ಗಳು ಮಾತಾಡ್ತಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಬಾರ್ದು. ನೋಡಿ, ಎಲ್ಲಿವರೆಗೂ ಹೊಗಳೋರು ಇರ್ತಾರೋ ಬೊಗಳೋರು ಕೂಡ ಇರ್ತಾರೆ. ಆ ಬೊಗಳೋರ್ ಬಗ್ಗೆ ನಾವು ಸೈಡ್ಗೆ ಇಟ್ಬಿಟ್ಟು ಇವಾಗ ಬರೀ ನೀವು ದೇಶದ್ರೋಹಿ ಅಥವಾ ದೇಶದ್ರೋಹಿ ಅಂತ ಹೇಳ್ತಾ ಇಲ್ಲ, ಚೈನಾ ಏಜೆಂಟ್ ಅಂತ ಹೇಳ್ತಾರೆ, ಪಾಕಿಸ್ತಾನಿ ಏಜೆಂಟ್ ಅಂತ ಹೇಳ್ತಾರೆ, ಅಲ್ಲ ಯಾರು ಹೇಳ್ತಾರೆ ಅಂತಂದ್ರೆ, ಯಾರು ಈ ಬಿಜೆಪಿಗೆ ಮೋದಿಗೆ ಓಟ್ ಹಾಕಿದ್ರೆ ಹೇಳ್ತಾರೆ. ಅದೇ ಮೋದಿ ತಿಂಗಳಲ್ಲಿ 25 ದಿವಸ ಬೇರೆ ಬೇರೆ ದೇಶಗಳಲ್ಲಿ ಮಲ್ಕೊಂಡ್ ಬರ್ತಾರೆ. ಈಗ ಫ್ರಾನ್ಸ್ ಹೋರ ಅರ್ಜೆಂಟ್ ಓಡ್ ಬರಕಂತೂ ಆಗಲ್ಲ. ಅಲ್ಲಿದ್ದು ಊಟ ಮಾಡಿ ಅಲ್ಲೇ ಮಲ್ಕೊಂಡು ಅಲ್ಲೇ ಔತಾಚಾರ್ಯವನ್ನ ಮಾಡಿಕೊಂಡು, ಈಗ ನಾವ್ ಯಾವತ್ತೂ ಕೂಡ ಫ್ರಾನ್ಸ್ ಹೋದಾಗ ಫ್ರಾನ್ಸ್ ಏಜೆಂಟ್ ಈ ಮೋದಿ ಅಂತ ನಾವ್ ಹೇಳೇ ಇಲ್ಲ. ಈಗ ನಾವು ಪಾಕಿಸ್ತಾನಕ್ಕೆ ಬಿರಿಯಾನಿ ತಿನ್ನಕ್ ಹೋಗಿದ್ರು, ನಾವು ಪಾಕಿಸ್ತಾನ ಏಜೆಂಟ್ ಅಂತ ಅಲ್ರಿ. ನಾವು ಎಂಬಸಿಗೆ ಹೋಗಿ ಯಾರೋ ಜೊತೆ ಫೋಟೋ ಇಡ್ಸ್ಕೊಂಡ್ರ ಈಗ ನಾವು ಚೈನಾ ಏಜೆಂಟ್ ಆಗ್ಬಿಡ್ತೀವಿ. ಇವ್ರ ಪ್ರಕಾರ ಇವ್ರು ಬ್ರ್ಯಾಂಡ್ ಮಾಡೋದು. ಅದೇ ಮೋದಿ ಅವರು ತಿಂಗಳಲ್ಲಿ 20 ದಿವಸ ಪ್ಲೆಜರ್ಗೋಸ್ಕರನೋ ಅಥವಾ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಐ ಥಿಂಕ್ ಈ ಗೋಸ್ ಫಾರ್ ಪ್ಲೆಜರ್ ಅಂತ ನನಗನ್ನಿಸ್ತದೆ. ಯಾಕೆ ಅಂತಂದ್ರೆ ಇದುವರೆಗೂ ಯಾವುದೇ ದೇಶಕ್ಕೂ ಹೋದ್ರು ನಮ್ಮ ದೇಶಕ್ಕೆ ಏನು ಉಪಯೋಗ ಆಗಿದೆ ಅಂತ ಆ ವ್ಯಕ್ತಿನೂ ಹೇಳಿಲ್ಲ, ನಾವು ಕೇಳಿಲ್ಲ ಆ ವ್ಯಕ್ತಿನ. ಮಾಧ್ಯಮಗಳು ಈ ಪ್ರಕರಣವನ್ನ ನ್ಯಾಯಯುತವಾಗಿ ವರದಿ ಮಾಡಿದ್ದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಸರ್? ಮಾಧ್ಯಮ ಸಾರಿ ಟು ಸೇ ದಿಸ್, ದೇ ಹ್ಯಾವ್ ಬಿಕಮ್ ಮಾಫಿಯಾಸ್. ಯಾರು ಬಿಜೆಪಿ ಅವರು ಒಂದಷ್ಟು ಕಾಸು ಕೊಡ್ತಾರೆ ಸ್ಪಾನ್ಸರಿಂಗ್, ಕಾಂಗ್ರೆಸ್ ಅವರು ಒಂದಷ್ಟು ಕಾಸು ಮಾರಿಕೊಂಡ ಮಾಧ್ಯಮ ಅಂತ ನಾನು ಹೇಳಕ್ ಹೋಗಲ್ಲ. ಅವ್ರು ದೇ ಹ್ಯಾವ್ ಬಿಕಮ್ ಮೋರ್ ಆರ್ ಲೆಸ್ ಲೈಕ್ ಎ ಮಾಫಿಯಾಸ್. ನೋಡಿ,
ಕಳೆದ 4 ದಿವಸದಿಂದ ಇಷ್ಟೆಲ್ಲ ನಡೀತಾ ಇದೆ. ಮಾಧ್ಯಮಗಳ ಜವಾಬ್ದಾರಿ ಸರ್ಕಾರದ ತಪ್ಪು ನಡೆಗಳ ವಿರುದ್ಧವಾಗಿ ಸಾಮಾನ್ಯ ಜನರ ನೋವಿನ ಜೊತೆ ನಿಂತ್ಕೊಬೇಕಾದಂತ ಮಾಧ್ಯಮಗಳು ಅದ್ರ ಬಗ್ಗೆ ವಿಚಾರನೇ ಎತ್ತಲ್ಲ, ಚಕಾರನೂ ಮಾಡಲ್ಲ. ನನ್ಗನ್ಸುತ್ತೆ ಈ ಮಾಧ್ಯಮಗಳನ್ನೆಲ್ಲ ಯಾವ್ದಾದ್ರು ಮಾಫಿಯಾಗಳು ಕಂಟ್ರೋಲ್ ಮಾಡ್ತಾ ಇದ್ರು, ಅಥವಾ ಆ ಮಾಫಿಯಾ ಕಂಟ್ರೋಲ್ಗೆ ಮಾಧ್ಯಮಗಳು ಹೊರಟೋಗ್ಬಿಟ್ಟಿದ್ಯಾ, ಅಥವಾ ಈ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಮಾಧ್ಯಮಗಳು ಬರೀ 4th ಪಿಲ್ಲರ್, ಯಾವ್ದಾದ್ರು ಭಾಷಣಗಳಲ್ಲ, ಯಾವ್ದಾದ್ರು ಪ್ರಶಸ್ತಿ ಸಮಾರಂಭಗಳಲ್ಲ ಇವ್ರು ಹೇಳ್ಕೊಂತಾರೆ. ಖಂಡಿತವಾಗಿ ಅವ್ರು 4th ಪಿಲ್ಲರು ಅಲ್ಲ. ಯಾವ ಪಿಲ್ಲರ್ ನಮ್ಗನ್ಸಿದ ಪ್ರಕಾರ ಇವರು ಒಂಥರ ಮಾಫಿಯಾ ಪಿಲ್ಲರ್ ಆಗ್ಬಿಟ್ಟಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಸೋಷಿಯಲ್ ಮೀಡಿಯಾ ಈ ಪ್ರಕರಣದ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಅಂತ ಅನಿಸ್ತಾ ಇದೆ ಸರ್? 100% ಪ್ರಭಾವ ಬೀರಿದೆ ಮೇಡಮ್. ಇವತ್ತು ಇನ್ಫ್ಯಾಕ್ಟ್ ಯಾವ ಮಟ್ಟಕ್ಕೆ ಎಚ್ಚರಿಕೆ ಅಂತಂದಿದ್ರೆ, ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ಸಾರಿ ಟು ಸೇ ದಿಸ್, ಕುಮಾರಸ್ವಾಮಿ ಅವರ ತಾಯಿಯವರ ಅಂತ್ಯಕ್ರಿಯೆ ನಡೀತಾ ಇತ್ತು. ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೈಪ್ ಆಗ್ಲಿಲ್ಲ. ಇಟ್ ವಾಸ್ ಓನ್ಲಿ ಡೆಲ್ಲಿ. ನಮ್ಮ ಮಕ್ಕಳು ಅಲ್ಲಿ ಪೊಲೀಸರು ಹೊಡಿತಾ ಇದ್ದಾರೆ, ಟಿಯರ್ ಗ್ಯಾಸ್ ಆಗಿದೆ, ಮೋದಿ ಓಡೋಗ್ಬಿಟ್ರು, ಪಾರ್ಲಿಮೆಂಟ್ ಬಿಟ್ಟು ಓಡೋಗ್ಬಿಟ್ರು ಅಂತ ಅವರೇ ಒಪ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಐ ಥಿಂಕ್ ಬಿಜೆಪಿ MP ಕಂಗನಾ ರನೌಟೆ ಹೇಳಿದ್ದಾರೆ, ನಮ್ಗೆಲ್ಲ ಭಯ ಆಯ್ತು, ನಾವು ಓಡೋಗ್ಬಿಟ್ರಿ, ಅಥವಾ ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು ಅಂತ ಹೇಳ್ಕೊಂಡಿದ್ದಾರೆ. ಸೊ ನಮ್ ಎಂಟೈರ್ ಇಂಟರ್ನೆಟ್ ವಾಸ್ ಬರ್ನಿಂಗ್ ವಿತ್ ದಿಸ್ ಡೆಲ್ಲಿ ಇಶ್ಯೂ. 21 ಜನ ಮಕ್ಕಳು ಸತ್ತೋಗಿದ್ದಾರೆ, ಸತ್ಯಾಗ್ರಹ ಆಗ್ತಾ ಇದೆ. ಉಪವಾಸ ಕೂತಿದ್ದಂತ ಸೋನು ವಾಗ್ಚುಕನ್ನ ಎತ್ತಾಕೊಂಡು ಹೋಗಿದ್ದಾರೆ. ಅವ್ರು ಏನಾಗಿದ್ದಾರೆ ಅಂತ ನಮ್ಗೆ ಗೊತ್ತಾಗಿಲ್ಲ. ಅದನ್ನ ಎತ್ತಾಕೊಂಡು ಹೋಗಿ ಅದನ್ನ ಹೇಳ್ತಾರೆ, ತಗೊಂಡು ಹೋಗುವಂತಹ ಒಂದು ಏನಿತ್ತು ಸರ್ ಅಂತ ಒಂದು ಸಿಚುವೇಶನ್. ಅದೇ ಮೇಡಮ್ ಹೇಳಿದ್ರೆ, ಈಗ ಮಾಧ್ಯಮ ಮಾಫಿ, ಸರ್ಕಾರನೂ ಮಾಫಿಯಾನ ಆಗ್ಬಿಟ್ಟಿದೆ. ಇವತ್ತು ರಾಜಕಾರಣಿಗಳು, MP ಗಳು, MA ಗಳು ಒಂದು ರೀತಿ ಮಾಫಿಯಾಗಳಾಗ್ಬಿಟ್ಟಿದ್ದಾರೆ. ಈಗ ಅಲ್ಲ ಮೇಡಮ್, ಈಗ ಅಲ್ಲಿ ಇನ್ಫ್ಯಾಕ್ಟ್ ಈಗ ಜನರಲ್ ಡಯರ್ 5,000 ಜನಗಳನ್ನ 1920ರಲ್ಲಿ ಜಲಿಯನ್ ವಾಲಾ ಬಾಗ್ ಕೊಂದ. ಅವನು ಬ್ರಿಟಿಷ್, ಕೊಂದವರೆಲ್ಲ ನಮ್ಮವರು. ಈಗ ಇಲ್ಲಿನೂ ಅಷ್ಟೇ, ಸರ್ಕಾರ ಇದೆಯಲ್ಲ ಒಂದು ರೀತಿ ಆದೇಶ ಮಾಡಿದ್ರೆ ಅಲ್ಲಿ ಸಾಮಾನ್ಯ ಜನರು, ಪೊಲೀಸ್ ಅವರೇ ನಮ್ಮನ್ನು ಹೊಡೆಯೋದು, ಬಡಿಯೋದು, ನಮ್ಮ ಮಕ್ಕಳಿಗೆ ಅಲ್ಲಿ ಸಾಯಿಸಕ್ ಹೋಗೋದು, ಅವ್ರಗಳ ಮೇಲೆ FIR ಗಳು ಮಾಡೋದು, ನಮ್ಮ ಜನರನ್ನೇ ನಮ್ಮ ವಿರುದ್ಧವಾಗಿ ಈ ಸರ್ಕಾರ ಬಳಸ್ಕೊಂತ ಇದೆ. ತುಂಬಾ ನೋವಿನ ಸಂಗತಿ ಅಂತ ಹೇಳ್ಬೇಕಾಗತ್ತೆ. ಇನ್ಫ್ಯಾಕ್ಟ್ ಇನ್ನೊಂದು ನೋವಿನ ಸಂಗತಿ ಏನು ಅಂತಂದ್ರೆ, ನೆನ್ನೆ ದೆಹಲಿ ಹೈಕೋರ್ಟ್ ಮುಂದೆ ಹೋಗಿದೆ PAL, ಸ್ವಾಮಿ ನಮ್ಗೆ ರಕ್ಷಣೆ ಕೊಡಿ, ಪೊಲೀಸರೆಲ್ಲ ಹೊರದಾಕ್ಬಿಟ್ರು ಅಂತ. ನಮ್ಮನ್ನ ಸರ್ಕಾರ, ಪೊಲೀಸರು ಮಧ್ಯೆ ನಮ್ಮನ್ನ ತರಬೇಡಿ ಅಂತೇಳಿ ಡೆಲ್ಲಿ ಹೈಕೋರ್ಟ್ ಅದನ್ನ ಸೈಡ್ ಕಳಿಸಿದೆ. ಸುಪ್ರೀಂ ಕೋರ್ಟ್ಗೆ ಹೋಗಿದೆ, ನಮ್ಗೆ ವಿಡಿಯೋ ನೋಡಕ್ಕೆ ಸಮಯ ಇಲ್ಲ, ವಿ ಆರ್ ವೆರಿ ಬಿಸಿ, ನೀವು ಕೂಡ ಟೈಮ್ ವೇಸ್ಟ್ ಮಾಡ್ಬೇಡಿ ಅಂತೇಳಿ ಆ PAL ಕೂಡ ಸೈಡ್ ಲೈನ್ ಆಗಿದೆ. ಮೇಡಮ್, ಈಗ ಸರ್ಕಾರ ನಮ್ ಧ್ವನಿ ಕೇಳಲ್ಲ, ಈ ಮಾಧ್ಯಮಗಳು ನಮ್ಮ ನೋವನ್ನ ವ್ಯಕ್ತಪಡಿಸಲ್ಲ. ಅಟ್ಲೀಸ್ಟ್ ಅವರು ಅದನ್ನ ಅವರ ಚಾನೆಲ್ಗಳು ಅದನ್ನ ಹಾಕಲ್ಲ. ಒಂದ್ ಕಡೆ ಹೈಕೋರ್ಟ್ ನಮ್ಮನ್ನ ಎಳ್ತರಬಿಡಿ ಅಂತಾರೆ, ಸುಪ್ರೀಂ ಕೋರ್ಟ್ ಹೇಳುತ್ತೆ ನಮ್ಗೆ ಸಮಯ ಇಲ್ಲ ಅಂತ ಹೇಳ್ತಾರೆ. ಮೇಡಮ್, ಎಲ್ಲಿ ಹೋಗ್ಬೇಕು ನಾವು ಜನ ಎಲ್ಲಿ ಹೋಗ್ಬೇಕು? ಸೊ ಅಲ್ಟಿಮೇಟ್ ಆಗಿ ನಮ್ಗೆ ಉಳಿದಿರೋದು ಒಂದೇ ಒಂದು ದಾರಿ, ಪ್ರೊಟೆಸ್ಟ್. ಆ ಪ್ರೊಟೆಸ್ಟ್ ತುಂಬಾ ತೀವ್ರವಾಗಬೇಕು, ಸರ್ಕಾರಕ್ಕೆ ಮುಖಭಂಗವಾಗಬೇಕು, ಇಂಥ ಸರ್ಕಾರಗಳು ನಾಶ ಆಗಬೇಕು. ಮುಂದಿನ ಬರುವಂತ ಸರ್ಕಾರಗಳು, ಜನರ ಪರವಾಗಿರುವಂತ ಸರ್ಕಾರಗಳು ರಚನೆ ಆಗಬೇಕು. ಅದೇ ಈ ಮೂವ್ಮೆಂಟ್ ನ ಉದ್ದೇಶ ಅಂತ ಈಗ ಅನಿಸ್ತಾ ಇದೆ. ಎಷ್ಟೋ ಜನ ಹೇಳಿದ್ರು ಮೋದಿ ಅವ್ರನ್ನ ಕೆಳಗಡೆ ಇಳಿಸೋಕೋಸ್ಕರ ಮಾಡ್ತಾರೆ. ಈಗ ಹೇಳ್ತೀವಿ 100% ಮೋದಿ ಇಳಿಬೇಕು, ಈ ಸರ್ಕಾರ ನಾಶ ಆಗಬೇಕು, ಈ ಮಕ್ಕಳು ಸತ್ತಿರೋ ಮಕ್ಕಳಿಗೆ ನ್ಯಾಯ ಸಿಗಬೇಕು. ಈ ದೇಶದಲ್ಲಿ ಅಟ್ಲೀಸ್ಟ್ ವಿದ್ಯಾಭ್ಯಾಸವನ್ನ, ಒಂದು ಚಿಕ್ಕ ಭೂತಾನ್ ದೇಶದಲ್ಲಿ ಕ್ವಾಲಿಟಿ ಎಜುಕೇಶನ್ ಇದೆ, ಕ್ವಾಲಿಟಿ ಹೆಲ್ತ್ ಇದೆ. ಅಲ್ಲಿ ಯಾರಿಗಾರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಒಂದು ಕ್ವಾಲಿಟಿ ಹಾಸ್ಪಿಟಲ್ ಇದೆ, ಪ್ರೈವೇಟ್ ಹಾಸ್ಪಿಟಲ್ ತರ, ಅಲ್ಲಿರೋ ಮಕ್ಕಳಿಗೆ ಒಂದು ಕ್ವಾಲಿಟಿ ಎಜುಕೇಶನ್. ಒಂದು ಚಿಕ್ಕ ಭೂತಾನ್ ದೇಶ, ನಮ್ಗಿಂತ ನಮ್ದಲ್ಲಿ ಒಂದು ಪೀಸ್ ಇಲ್ಲ ಅಂತ ದೇಶದಲ್ಲಿ ಇವತ್ತು ಎಜುಕೇಶನ್ ಸಿಸ್ಟಮ್ ಚೆನ್ನಾಗಿದೆ. ಅಲ್ಲಿ ಜನ ನಗ್ತಾ ಇದ್ದಾರೆ, ಅವರಲ್ಲಿ ಒಂದಷ್ಟು ಕನಸುಗಳು ಇದೆ, ಅವರಲ್ಲಿ ಭವಿಷ್ಯ ಉಳಿದಿದೆ. ನಮ್ಮ ದೇಶದಲ್ಲಿ ಯಾಕಪ್ಪ ಇದ್ದೀವಿ ಅಂತ ಬಾಯಿ ಬಡ್ಕೊಬೇಕು ಅಂತ ಪರಿಸ್ಥಿತಿ ಇದೆ. ಸೊ ಇಂತಹ ಘಟನೆಗಳು ಸಮಾಜಕ್ಕೆ ಯಾವ ರೀತಿಯ ಪಾಠವನ್ನ ಕಲಿಸುತ್ತೆ ಸರ್? ಹಿಸ್ಟರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ. ಸೊ ಹಂಗಾಗಿ ಇವನ್ ಭಗತ್ ಸಿಂಗ್ ಅಷ್ಟೇನೆ, ಅವನೇನಾದ್ರೂ ಇವತ್ತು ಇದ್ಬಿಟ್ಟಿದ್ರೆ ಇದೇ ಸರ್ಕಾರ ಅಥವಾ ಇದೇ ಮೋದಿ ಸರ್ಕಾರ ಆತನನ್ನ ಟೆರರಿಸ್ಟ್ ಅಂತ ಹೇಳ್ಬಿಟ್ಟಿರೋದು. ಆತ ಕೂಡ ಡಮ್ಮಿ ಬಾಂಬ್ಗಳನ್ನ ಇಟ್ಟು ಅವತ್ತಿನ ಮಾಧ್ಯಮಗಳು ರಿಪೋರ್ಟ್ ಮಾಡಲ್ಲ ಅಂತ ಒಂದೇ ಒಂದಕ್ಕೋಸ್ಕರ ಜನರಿಗೆ ಆ ಒಂದು ವಿಚಾರವನ್ನ ತಿಳಿಸೋಕೋಸ್ಕರ ಬಾಂಬನ್ನ ಇಟ್ಟು ಆ ಒಂದು ವಿಚಾರಗಳನ್ನ ಕೋರ್ಟಿನ ಮುಖಾಂತರ, ಕೋರ್ಟಿನ ಹೇಳಿಕೆಗಳ ಮುಖಾಂತರ ಜನರಿಗೆ ತಿಳಿಸುವಂತ ಕೆಲಸವನ್ನ ಭಗತ್ ಸಿಂಗ್ ಮಾಡಿದ್ರು. ಇವತ್ತು ಭಗತ್ ಸಿಂಗ್ ಇದ್ದಿದ್ರೆ ಆತನು ಕೂಡ ಈ ಸರ್ಕಾರ ಒಬ್ಬ ಟೆರರಿಸ್ಟ್ ಅಂತ ಬ್ರ್ಯಾಂಡ್
ಬ್ಯಾನ್ ಮಾಡ್ಬಿಡ್ತಾ ಇತ್ತು. ನೋವಿನ ಸಂಗತಿ, ಕೈಯಲ್ಲಿ ಭಗತ್ ಸಿಂಗ್ ಇಟ್ಕೊಂಡು, ಕೈಯಲ್ಲಿ ಅಂಬೇಡ್ಕರ್ ಇಟ್ಕೊಂಡು, ಕೈಯಲ್ಲಿ ನ್ಯಾಷನಲ್ ಫ್ಲಾಗ್ ಅನ್ನ ಇಟ್ಕೊಂಡು ಇವರು ಪ್ರೊಸೆಷನ್ ಹೋದ್ರೆ ಆ ಕಡೆಯಿಂದ AK-47, SLR, LMG, ಸ್ಟೆನ್ಗನ್, ಐ ಡೋಂಟ್ ಥಿಂಕ್ ಸೊ. ನಮ್ಮ ಮಕ್ಕಳು ಯಾರು ಕೂಡ ಟೆರರಿಸ್ಟ್ ಅಲ್ಲ ಅಲ್ರಿ. ನಿಮ್ಗಳಿಗೆ ನಾಚಿಕೆ ಆಗಲ್ವಾ? ಬಾರ್ಡರ್ ಕ್ರಾಸ್ ಮಾಡ್ಕೊಂಡ್ ಬಂದು ಪುಲ್ವಾಮಾದಲ್ಲಿ RDX ಸಿಕ್ಬಿಟ್ಟು ಬ್ಲಾಸ್ಟ್ ಮಾಡೋರ್ ಮುಂದೆ ಇರಬೇಕಾದಂತ ಗನ್ನನ್ನ ನಮ್ಮ ಮಕ್ಕಳ ಮೇಲೆ, ಈ ದೇಶದ ಭವಿಷ್ಯದ ಮೇಲೆ ಇಡ್ತಾರಲ್ಲ, ಇವ್ರಿಗೆ ನಿಜವಾಗ್ಲೂ ನಾಚಿಕೆ ಅನ್ನೋದು ಇಲ್ವಾ? ಅಥವಾ ಈ ದೇಶದಲ್ಲಿ ಸಂವಿಧಾನ ಉಳಿದಿದ್ಯಾ? ಪ್ರಜಾಪ್ರಭುತ್ವ ಉಳಿದಿದ್ಯಾ?